ನಾವು ಸ್ವಲ್ಪ ವಾಕಿಂಗ್ ಹೋಗ್ಬರ್ತೀನಿ, ನೀನು ಜಲ್ದಿ ಜಲ್ದಿ ಕೆಲಸ ಮಾಡಪ್ಪ. ಕಸ ಬರ್ಸಿ ಮಾಡಿ ಅಡಿಗೆಗೆ ಇಟ್ಬಿಡು. ಇವತ್ತು ದ್ವಾದಶಿ ಅದ, ಜಲ್ದಿ ಮುಗಿಸ್ಬಿಡಮಂತ. ನಾ ಮಾಡ್ತೀನಿ ಬಿಡ್ರಿ. ನೀವು ಯಾಕೆ ಇವತ್ತು ವಾಕಿಂಗ್ ಬಿಟ್ರೆ ನಡೆಯಂಗಿಲ್ಲ? ನೀವು ಇವತ್ತೊಂದಿನ ಬಿಡ್ರಿ, ವಾಕಿಂಗ್ ಬಿಡ್ರಿ, ಮನೆಯಾಗಿರಿ, ನೀವು ಜಲ್ದಿ ಪೂಜೆ ಮಾಡ್ರಿ, ಅಂದ್ರೆ ನಾನು ಅಡಿಗೆ ಮುಗಿಸ್ತೀನಿ ಅಂತ ಅಂದ್ರೆ ಆತದ. ಇಲ್ಲ, ಜಲ್ದಿ ಬರ್ತೀನಿ, ಹೋಗೋಣ ಬಂದ್ಬಿಡ್ತೀನಿ ತಗೋ. ನಾ ಏನು ಬಳತ್ ಮಾಡಂಗಿಲ್ಲ ಇವತ್ತು. ಗೊತ್ತದ ನೀವು ಜಲ್ದಿ ಬರೋದು 8-9 ತನಕ ಬರಂಗಿಲ್ಲ. ನೀವು ಬಂದ ತಕ್ಷಣ ಹಸಿವಾಗ್ಯದ ನಿಂತು ಬಿಡ್ತೀರಿ. ಅದಕ್ಕಂದಲೇ ನೀವು ಪೂಜೆ ಮಾಡಕ್ ಕೂತ್ರಿ ಅಂದ್ರ ಪೂಜೆಕ್ಕಿಂತ ನಿಮ್ ಬೈಗಳನ್ನೇ ಜಾಸ್ತಿ ಆಗಿರ್ತಾವ ನನಗ. ಅದನ್ನ ನಾನು ಸಹಿಸ್ಕೊಳ್ಳೋದು ಆಗಲ್ಲಪ್ಪ ಮಾರ. ಇವತ್ತೊಂದಿನ ಬಿಟ್ಟು ಬಿಡ್ರಿ ವಾಕಿಂಗ್. ಅಲ್ಲೇ ಇವನ ತಂದ ತಾಯಿ ಹೇಳ್ತಾಳಲ್ಲ, ಅರ್ಧ ತಾಸನೇ ಬರ್ತೀನಿ, ನಂದೆ ಬಳತನ ಹೋಗಂಗಿಲ್ಲ. ಇವತ್ತು ಮೊದ್ಲೇ ಸಂಡೇ ಅದ, ಎಲ್ಲರೂ ಬಂದಿರ್ತಾರ, ಮೀಟಿಂಗ್ ಇರ್ತದ ಇವತ್ತು. ಏನಾರ ಮಾತುಕತೆ ಅದು ಇರ್ತಾವ. ನಾ ಬಿಟ್ರೆ ಹೆಂಗ? ಬರ್ತೀನಿ ತಗೋ, ಜಲ್ದಿ ಬರ್ತೀನಿ. ಇವತ್ತೇನು ಸೂಟಿನೇ ಅದಲ್ಲ ತಗೋ. ಸ್ವಲ್ಪ ಲೇಟ್ ಆದ್ರೂ ನಡೀತದ. ಲೇಟಾಗಿ ಮಾಡಮಂತ ಅಡಿಗೆ, ಏನಾಗಂಗಿಲ್ಲ. ನನಗೇನು ಲೇಟ್ ಆದ ನಡೀತದ ಮರ, ನಿಮ್ಮದ ಚಿಂತೆ ನನಗೆ. ನೀವು ಸ್ನಾನ ಮಾಡಿ ಪೂಜೆಗೆ ಬಂದ್ರೆ ಅಂದ್ರೆ ನಂದು ಎದೆ ಡಬ್ ಬಂದ್ಬಿಡ್ತದೆ. 4 ಅಡಿಗೆ ಮಾಡ್ತಿರ್ಬೇಕು, ಒಂಚೂರು ಕುಕ್ಕರ್ ಒದ್ರಬಾರ್ದು ನಿಮಗೆ. ಆಮೇಲೆ ಒಂದು ಸ್ವಲ್ಪ ಏನಾರ ಸಿಗ್ಲಿಲ್ಲ ಅಂದ್ರೆ ಅಷ್ಟು ಇದು ಮಾಡ್ಬಿಡ್ತೀರಿ, ಉಗ್ರ ನರಸಿಂಹನೇ ಆಗ್ಬಿಡ್ತಿರಲ್ಲ. ನನಗೆ ಅದಕ್ಕೆ ಸಿಟ್ಟು ಬರ್ತದೆ. ನೀವು ಬಡ ಬಡ ಪೂಜೆಗೆ ಕೂತ್ರಿ ಅಂದ್ರೆ ನಾ ಈ ಕಡೆ ಅಡಿಗೆ ಮುಗಿಸ್ತೀನಿ, ಜಲ್ದಿ ಮುಗಿದ್ಬಿಡ್ತದೆ ಅಂತ ನಂದು. ಇಲ್ಲ ಹಂಗೇನು ಮಾಡಂಗಿಲ್ಲ. ಏನು ಮಾಡ್ತೀರಿ ನೋಡಪ್ಪ. ಇಲ್ಲಾಂದ್ರೆ ಬಂದ್ಗೆ ಒಂದು 4 ಅವಲಕ್ಕಿ ತಿಂದ್ಬಿಡ್ರಪ್ಪ. ನೀವು ಆಮೇಲೆ ಪೂಜೆಗೆ ಹಂಗೆ ಉಪವಾಸ ಕೂಡ ಬೇಡ್ರಿ ಒಟ್ಟ. ಯಾಕಂದ್ರೆ ನಿಮ್ಮನ್ನು ಸಹಿಸ್ಕೊಳ್ದು ಆಗಂಗಿಲ್ಲ ನನಗೆ. ಹಂಗೆ ಬರೋ ಮುಂದಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ಬಾಜು ಇಡ್ಲಿ ಸಿಗ್ತಾವಲ್ಲ, ಒಂದು 10 ಕಿಲೋ ಇಡ್ಲಿ ತೊಂಬರಿ. ನೀನು ನೋಡೇ ಇಲ್ಲ ಆವನಂತ ನಾ ಮಾಡೀನಿ. ಇಡ್ಲಿ ಅಷ್ಟು ಖಾಲಿ ಆಗಿಬಿಟ್ಟವು. ಇಡ್ಲಿ ಒಲೆ ಒತ್ತಿಸ್ಬೇಕು. ಅದ್ರಾಗ ನಾ ನೀವು ಪೂಜೆ ಮಾಡೋ ಮುಂದಾಗ ಇಡ್ಲಿ ಒಲೆ ಒತ್ತಿಸೋದಂದ್ರೆ ಮತ್ತೆ ಹೋಗಿ ಆಗೋದಪ್ಪ ಒಂಚೂರು. ನೀವು ಅದನ್ನ ಒಟ್ಟ ಇದು ಮಾಡಂಗಿಲ್ಲ. ಅದಕ್ಕಂದಲೇ ಬಂದ್ರೆ ಒಂದು 4 ಅವಲಕ್ಕಿ ತಿಂದು ಚಹಾ ಕುಡಿದು ಸ್ನಾನಕ್ಕೆ ಹೋಗ್ರಿ. ಹಂಗೆ ಒಂದು 5 ಬಾಳೆ ಎಲೆ ತೊಗೊಂಬರಿ. ಬರೋ ಮುಂದಾಗ ತುಪ್ಪ ತೊಗೊಂಬರಿ, ದೊನ್ನಿ ತೊಗೊಂಬರಿ. ಏನು ಮರ, ನಿನ್ನೆ ತಂದಿಟ್ಕೊಳಕ್ ಬರಂಗಿಲ್ಲ, ಬರೀ ಸಂತಿ ಹೇಳ್ತಿಪ್ಪ. ಮುಂಜಾನೆ ಎದ್ದಗನೆ ಬ್ಯಾಸರ ಮಾಡ್ಬಿಡ್ತೀನಿ ನೋಡಿ. ನೀನು ವಾಕಿಂಗ್ ಹೋಗಿ ನೆಮ್ಮದಿಯಿಂದ ಬರಂಗಿಲ್ಲ. ಎಲ್ಲ ಸಂತಿ ತಂದಿನಿ, ನೆನಪಿಲ್ಲ. ಅವು ಬಾಳೆಯಲ್ಲಿ ನೀನು ತಂದ್ರೆ ಬಾರ್ತಾವಿಲ್ರಿ, ಅದಕ್ಕೆ ತಂದಿಲ್ಲ. ಅಲ್ಲೇ ಸಿಗ್ತಾವಿಲ್ಲ ದೊನ್ನಿ ಬಾಳೆಯಲ್ಲಿ. ಏನು ದೊಡ್ಡ ಬಾರಿ ಕೆಲಸ ಮಾಡ್ತಿರೋ ಗೊತ್ತೇ ಮಾಡ್ತಿರಲ್ಲ ಮರ. ನೆನಪಿಲ್ಲ ಕೇಳೋದು ನಿಮ್ಗೆ ಅಷ್ಟೇ. ನಮಗೊಂದು ಬರ್ಬರ್ತಾ, ಯಾಕಂದ್ರೆ ನೆನಪಿನ ಶಕ್ತಿನೇ ಕಡಿಮೆ ಆಗ್ತದೆ. ದಾಳಿ ಹೊಡಿಲ್ಲ ಕಡೆ. ನಮಗೆ ನೆನಪಿತ್ತಂದ್ರೆ ನಿಮ್ಗೆ ಯಾಕೆ ಇಷ್ಟು ಬೆಣ್ಣೆ ಹಚ್ಚಬೇಕಾಗ್ತಿತ್ತು? ಆಯ್ತು ತಗೋ, ತರ್ತೀನಿ ಈಗ. ಅದನ್ನೇ ಒದ್ರಕೋತ ಕೂಡ್ಬೇಡಿ. ನಾ ಈಗ ಹೇಳಿ ನೋಡ್ರಿ, ಜಲ್ದಿ ಬರ್ರಿ. ನೀವು ಎಷ್ಟು ಜಲ್ದಿ ಬರ್ತೀರಿ ಅಷ್ಟು ಜಲ್ದಿ ಅಡಿಗೆ ಆಗ್ತದೆ ನೋಡಿ. ಯಾಕಂದ್ರೆ ಇಡ್ಲಿ ಖಾಲಿ ಆಗ್ಯಾವ. ಇಡ್ಲಿ ಒಲಿ ಒತ್ತಿಸಿದಾಗನೇ ಅಡಿಗೆ ಆಗೋದು. ಏನು ಹೇಳ್ತೀನಿ ನಾನು, ಮಾತು ಕಟ್ಕೋತ ಕೂಡ್ಬೇಡ್ರಿ ಅಲ್ಲಿ. ನೀವು ವಾಕಿಂಗ್ಕಿಂತ ಮಾತೆ ಜಾಸ್ತಿ ಆಗಿರ್ತಾವೆ ನಿಮ್ಗೆ. ಅದಕ್ಕೆ ಹೇಳ್ತೀನಿ, ಒಂದು 10-15 ನಿಮಿಷ, ಅರ್ಧ ತಾಸನೇ ಬಂದ್ಬಿಡ್ರಿ ನೋಡು. ಹಂಗೆ ಇಡ್ಲಿ ಒಂದು ಸ್ವಲ್ಪ ಒಣ ತೊಗೊಂಬರಿ. ಹಸಿವು ತಂದ್ರೆ ಒಟ್ಟ ಒಲಿ ಒತ್ತಂಗೆ ಇಲ್ಲ. ಮನೆ ತುಂಬ ಹೊಗೆ ಆಗಿಬಿಡ್ತದ. ನನಗರೇ ಸಂಜೆ ತನ ತಲೆ ನುಸ್ತದ. ಆಯ್ತಾಯ್ತು, ಒಣ ಕೊಡು ಅಂತಾನೆ ಹೇಳ್ತೀನಿ. ನೋಡಮ್ಮ ಎಂತ ಕೊಡ್ತಾರನೆ ಅವರೊಂದು. ಮುಟ್ಟಿ ನೋಡಿ ತೊಗೊಂಬರ್ರಿ. ಯಾಕೆ ಹಿಂಗೆ ಮಾಡ್ತೀರಿ? ಏನು ಗೊತ್ತಿಲ್ಲ ಅದ್ರ ಗೊತ್ತೇ. ಆಯ್ತು ಮಾರಾಯ, ತರ್ತೀನಿ. ತಂದಿಂದ ಬೈಕೋತ ಕೂಡ್ತಿಲ್ಲ ನೀನು, ಅದಕ್ಕೆ ಚಿಂತೆ ನನಗ. ಹಂಗೇನಿಲ್ಲ ರೀ, ನಾ ಎಲ್ಲದಕ್ಕೂ ಸುಮ್ಮನೆ ಬೈಯಂಗಿಲ್ಲ. ಆಯ್ತು, ನಾ ಹೋಗ್ಬರ್ಲೇ ವಾಕಿಂಗ್? ಹೋಗ್ಬರ್ರಿ, ಜಲ್ದಿ ಬರ್ರಿ. ಆಯ್ತು ಆಯ್ತಾಳು, ನಡಿವಾ. ಅವ್ರು ಬರೋಷ್ಟಿಗೆ ಒಂದು ಸ್ವಲ್ಪ ಕಾಯಿಪಲ್ಲೆ ಹೆಚ್ಕೋತೀನಿ. ಗುಡ್ ಆಫ್ಟರ್ ಇವ್ನವ್ನು ಸರ್. ಮಾರಾಯ, ಮುಂಜಾನೆ ಏನೋ ನಿಂದು ದಿನ ಬಂದಗನೆ ಗುಡ್ ಆಫ್ಟರ್ ಇವ್ನವ್ನು ಅಂದ ಮುಂದಿನ ಕೆಲಸಪ್ಪ ನಿಂದು. ಗುಡ್ ಮಾರ್ನಿಂಗ್ ಇರ್ತದ, ಅವಾಗ ಸಹಿತ ಗುಡ್ ಆಫ್ಟರ್ ಇವ್ನವ್ನು ಅಂತೀಯಪ್ಪ. ನೀನ ಬರ್ಲಿಲ್ಲ ಅಂದ್ರೆ ಸುಮ್ಮ ಶುಭ ಮುಂಜಾನೆ ಅಂದ್ಬಿಡಪ್ಪ ಕನ್ನಡದಾಗ. ನಮ್ಗೆ ಏನು ದೊಡ್ಡ ಬಾರಿ ಬೆಂಗಳೂರಾಗಿದ್ದು ಬದೀನಿ ಅಂತೇಳಿ ನಾಟಕ ಮಾಡ್ತಾನೆ. 1 ವರ್ಷ ಐತಿದ್ದಿಲ್ಲ ಅಲ್ಲಿ. ಸಾರಿ ಸರ್, ಗಾಡ್ ಬ್ಲಾಸ್ಟ್ ಯು. ಅಪ್ಪದ್ದ ಮುಂಜಾನೆ ಏನ್ ಅನ್ಬೇಕನ್ನೋದು ಗೊತ್ತಾಗಲ್ಲ. ಗಾಡ್ ಬ್ಲಾಸ್ಟ್ ಯು ಅಂತ ಏನದ ಹಂಗಂದ್ರೆ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ನೋಡಪ್ಪ. ನೀನು ನಮ್ಗೆ ಇಷ್ಟ ಆಗಂಗಿಲ್ಲ. ಹೋಗ್ಲಿ ಬಿಡ್ರಿ ಸರ, ದಿನ ಇದ್ದಿದ್ದಲ್ರಿ ಇದು. ಅವರು ದಿನ ಬಂದ್ ಹಂಗನ್ನೋದಕ್ಕ ನೀವು ಅವ್ರಿಗೆ ಉಲ್ಟಾ ಮಾತಾಡೋದಕ್ಕ ಇದು ಬಗೆಹರಿಲ್ಲದ ಸಮಸ್ಯೆ ಅದ. ಸುಮ್ ಇದ್ದು ಬಿಡ್ರಿ. ಸುಮ್ ಕಾಮಿಡಿ ಮಾಡ್ತಾರ ತಗೋರಿ. ಅದನ್ನ ಯಾಕಷ್ಟು ಸೀರಿಯಸ್ ಐತಿ ಕೋತೀರಿ? ಏನತ್ತದ ಬ್ಲಾಸ್ಟ್ ಅಂದ್ರೆ ಬ್ಲಾಸ್ಟ್ ಆಗಿಬಿಡ್ತೀರಿ ನೀವು. ಏನ್ರಿ ನೀವು ಹಂಗೆ ಮಾತಾಡ್ತಿರಲ್ಲ? ಯಾಕಂದ್ರೆ ನನ್ನ ಟೈಮ್ ಸರಿ ಇಲ್ಲ, ನೀವು ಎದ್ದಿದ್ದು. ಹೋಗ್ಲಿ ಬಿಡ್ರಿ ಸರ, ನೀವು ಇಷ್ಟು ಸೀರಿಯಸ್ ತಿಳ್ಕೊತೀರಿ ಅಂದ್ರೆ ಇನ್ನೊಂದ್ಸಲ ಅನ್ನಂಗಿಲ್ಲ ಹೇಳ್ರಿ. ನಾ ಸುಮ್ ತಮಾಷೆ ಮಾಡ್ತೀನಿ. ಏನ್ ತಮಾಷೆ ಮಾಡ್ತೀರೇನಪ್ಪ? ಹೋಗ್ಲಿ ಬಿಡ್ರಿ. ಏನಂತಾರಿ ನಿಮ್ ಬೆಂಗಳೂರು ಸಸಿ ಎಲ್ಲಿಗೆ ನಿಂತದ ನಿಮ್ ಗತಿ? ಅವ್ರದ್ದು ಇದ್ದದ್ದಾಳ್ರಿ. ಅಲ್ಲಿ ಬೆಂಗಳೂರಿಗೆ ಕಳಿಸ್ಬಿಟ್ಟಿವ್ರಿಪ್ಪ. ಇಲ್ಲಿ ಸಜ್ಜಾಗಂಗಿಲ್ರಿ ನಮ್ಮ ಹಳ್ಳ್ಯಾಗ. ಅಕ್ಕಿ ಬೇರೆ ಅನ್ನೋದು, ನಾವು ಬೇರೆ ಅನ್ನೋದು. ಅಕ್ಕಿ ಒಂದಂದ್ರೆ ಮಂದಿ ಇಲ್ಲಿ ಇನ್ನೊಂದು ತಿಳ್ಕೊಳ್ಳೋರು. ಸುಮ್ಮನೆ ಯಾಕೆ ಬೇಕಂತ್ರಪ್ಪ? ಅಲ್ಲೇ ಹೋಗಿರವ ನೀವು, ಅಲ್ಲೇ ಸುದ್ದ ಆಗ್ತೀರಿ ಅಂತೇಳಿ ಆ ಕಡೆ ಗಂಡ ಹೆಂಡತಿನ ಕಳಿಸ್ಬಿಟ್ಟಿವ್ರಿ ಮೊನ್ನೆನೆ. ಯಾಕ್ರಿ? ಇಲ್ಲಿದ್ರೆ ಚಲೋ ಆತಿತ್ತಲ್ಲ. ಅಂದ್ರೆ ಹಳ್ಳಿ ವಾತಾವರಣ ಹೊಂದ್ಕೋತಿದ್ರು ಮುಂದೆ ಬರ್ಬರ್ತಾ. ಅಂತದ್ ಏನಂತಿದ್ರಿ ಅವರು? ಹೊಂದ್ಕೊಳ್ಳೋ ಮಂದಿ ಅಲ್ಲಲ್ರಿ ಅವರು. ಮೊನ್ನೆ ನೋಡ್ರಿ ನಮ್ ದೋಸ್ತ್ ಬಂದಾನ, ನಿಮ್ಮ ಮಾಮಾರ್ ಇಲ್ಲನ್ರಿ ಅಂತ ಅವ ಕೇಳನ ಅವ್ರ ನಿಂತು. ಇಲ್ರಿ ಮಾಮವರು ಹೊರಗಡೆ ಹೋಗಿದ್ದಾರೆ, ಬಂದ ತಕ್ಷಣ ಹೇಳ್ತೀನಿ ಅಂದ್ಬಿಟ್ಲಂತ್ರಿ. ಇವಾಗ ಗಾಬರಿ ಆಗಿರ್ಬೇಕಂತೀನಿ ಮುಂದಿಂತಾವ್. ಮೊನ್ನೆ ಸಿಕ್ಕಾನ ಎಷ್ಟು ಅಸಹ್ಯ ಮಾಡ್ದೇನ್ರಿ. ಏನೋಪ್ಪ ನಿನ್ನ ಸೊಸಿಗೆ ಎಲ್ಲಿದಿ ಅಂತ ಕೇಳ್ತೀನಿ, ಬಂದ ತಕ್ಷಣ ಹೇಳ್ತೀನಿ ಪಾಲ್ತೀನಿ ಅಂತಾಳ. ನಾನು ನಗು ಬಂದ್ಬಿಡ್ತಪ್ಪ. ನಾ ವಾಪಸ್ ಬಂದ್ಬಿಟ್ಟೆ. ಏನಾರ ಹೇಳು ಏನಾರ ಮಾಡವ ಅಂತೇಳಿ ಅಂತ ಎಷ್ಟು ಅಸಹ್ಯ ಮಾಡಿದಾರಿ ನನಗೆ ಹೇಳಿ. ಅದಕ್ಕಂತಾನೆ ಈ ಸವಾಸನೆ ಬೇಡಪ್ಪ, ನಿನ್ನ ಹೆಂಡ್ತೀನಿ ನೀ ಕರ್ಕೊಂಡೋಗಿ ಅಲ್ಲಿದ್ದು ಬಿಡು, ಸುಮ್ಮ ಹಬ್ಬ ಹುಣ್ಣಿಗೆ ಬಾ ಅಂತೇಳಿ ನನ್ನ ಮಗನಿಗೆ ಹೇಳಿ ಕಳಿಸ್ಬಿಟ್ಟೆ ರೀ. ಅಲ್ಲೇ ನೀವು ಹೇಳ್ಕೊತಾರ ಕೂಡ್ರಿ, ಏನಾರ ಮಾಡ್ಕೋತ ಕೂಡ್ರಿ ಅಂತೇಳಿ ದಬ್ಬಿ ಬಿಟ್ಟಿವ್ರಿ ಆ ಕಡೆ. ಮತ್ತ ಮೊದಲಿಂದ ಬೆಂಗಳೂರಾಗ ಬೆಳೆದಾಳಲ್ರಿ ಆಕಿ. ನೋಡ್ರಿಬೇಕಂದ್ರೆ ಅಲ್ಲಿ ಮಂದಿ ಹೆಂಗೆ ಮಾತಾಡ್ತಾರ್ರಿ. ಹೇಳ್ತೀನಿ ಅಂತಾನೆ ಅಂತಾರ್ರಿ ಅವ್ರು. ಅವ್ರಿಗೆ ಕಾಮನ್ ರೀ ಅದು. ಏನ್ ಕಾಮನ್ ರೀ? ತೀರಾ ಏನ ಅದ ಇಲ್ಲದ ಕಳತಿ.
ಅಲ್ಲ ಹೇಳ್ತೀನ್ರಿ ಬಂದ ತಕ್ಷಣ ಅಂದ್ರೆ ಆಯ್ತು. ಬಾಯಾಗ ಹುಂಡಿ ಇಟ್ಕೊಂಡು ಮಾತಾಡ್ತಾರಲ್ರಿ, ಹೆಂಗ್ ಮಾತಾಡ್ತಾಳ್ರಿ ಆಕಿ? ಒಂಥರ ಬಾಯಿ ಒತ್ತಿಡುದು, ನನಗ ಬಗೆನೇ ಇರಂಗಿಲ್ರಿಪ್ಪ ಹಂಗ. ಬೆಂಗಳೂರು ಮಂದಿನೇ ಹೆಂಗ್ ಮಾತಾಡ್ತಾರೆ, ನೀವು ಏನ್ರ ಅನ್ರಿ ನೋಡ್ಬೇಕಂದ್ರ. ಹಾ ಅದು ಏನ್ ಗೊತ್ತಾ, ಅದೇನ್ ಆಯ್ತಂದ್ರೆ ಅಂತೇಳಿ ಒಂದು ಮಾತಾಡ್ಬೇಕಂದ್ರ ಇಷ್ಟು ಉದ್ದರಾಗ ಹೇಳ್ತಾರ್ರಿ. ನಮಗರೇ ಬಗೆನೇ ಇರಂಗಿಲ್ಲ ಅದು. ಹ್ಞೂ ರೀ, ಒಂದ್ ತಿಂಗಳು ಸರ್ಕಸ್ ಆದಂಗ ಆಗ್ಬಿಡ್ತೀರಿ ನಮ್ಮ ಮನ್ಯಾಗ. ಅಕ್ಕಿನ್ ನೋಡಿ ನನ್ನ ಹೆಂಡತಿ ಒಳ್ಳೆ ಬ್ಯಾರೆ ಬ್ಯಾರೆ ಕಲ್ಲಿ ಕತ್ತಿ ಬಿಡ್ರಿ. ಅದಕ್ಕ ಬ್ಯಾಡ ಬ್ಯಾಡಿದು ಸಹವಾಸ ಅಂತೇಳಿ ಕಳಿಸ್ಬಿಟ್ಟಿವ್ರಿ. ಕಳಿಸ್ಬಿಟ್ಟಿವಿ ಅಂದ್ರೆ ಹೆಂಗ್ರಿ, ಬಿಡುಗಡೆ ಆಗ್ತದೇನ್ರಿ ಮಾವ ಸಸಿಗೆ? ಬಿಡುಗಡೆನ ಆಗಂಗಿಲ್ಲ ಬಿಡ್ರಿ, ಬರ್ತಾರೆ ಹಬ್ಬ ಹುಣ್ಣಿಮೆಗೆ ಬರ್ತಾರ, ಬರ್ಬರ್ತ ಹೊಂದ್ಕೋತಾಳ. ಆದ್ರೆ ಈಗ ಹೊಸ್ತಾಗಿ ಮದುವೆ ಆಗದಲ್ರಿ, ಒಂದ್ ಸ್ವಲ್ಪ ಹಂಗ ಆತದಷ್ಟೇ. ನೋಡ್ರಿ ಸರ, ಒಂದ್ ಸ್ವಲ್ಪ ಚಾರ ಕುಡಿದ್ರ ಮತ್ತ ಬರೀ ಕತಿ ಹೇಳಿ ಮುಗಿಸ್ತೀರಿ ಏನ ಚಾಪ ಕುಡಿಸ್ತೀರಿ? ಕುಡಿಯಮ್ ನಡ್ರಿ, ಅದ್ರಾಗೇನ ಚಾ ಕುಡ್ದ ಹೋಗಮ್ ನಡ್ರಿ. ಯಾಕ್ರಿ ಇವತ್ತು ಸಂಡೇ ಅದ, ನಾಷ್ಟ ಮಾಡಿ ಮನೆಗೆ ಹೋಗೋಣ ಅಂತ. ಚಾಪ ಅಷ್ಟೇ ಬಗೆರಂಗಿಲ್ರಿ. ಅಣ್ಣವ್ರ ಇವತ್ತ ನಮ್ದು ದ್ವಾದಶಿ ಅಲ್ರಿ, ಇನ್ನ ಸ್ನಾನ ಇಲ್ಲ, ಪೂಜೆ ಇಲ್ಲ. ನಮ್ಮ ಹೆಣ್ಮಕ್ಳು ಸಂತಿ ಹೇಳ್ಯಾರಿ ಒಂದ್ ಸ್ವಲ್ಪ, ಅದಕ್ಕ ನಮಗ್ ಇವತ್ತು ಆಗೋದಿಲ್ರಿ. ಇನ್ನೊಂದ್ಸಲ ಮಾಡಮಂತ್ರಿ. ಈಗ ನಾವ್ ಹೋಗಿ ಬರ್ತೀನ್ರಿ. ಈ ವಾರ ಅವಂದದ ಬಿಲ್ ಕೊಡುದು ದ್ವಾದಶಿ ಅಂತೇಳಿ ಹೆಂಗ್ ಕಡೆಕ್ ಆಗ್ತಾವ ನೋಡಿ. ಇಂಥವ ನೋಡ್ರಿ, ಇಂಥದ್ರಾಗ ರೊಕ್ಕ ಉಳಿಸ್ಕೊಳವ. ಅಲ್ರಿ ಸರ, ದ್ವಾದಶಿ ಇದ್ರ ನೀವು ಬರೀ ಚಾ ಕುಡ್ಲಿಕ್ಕಂತ್ರಿ ಅಂತ, ನಮಗ ನಾಷ್ಟ ಮಾಡ್ಸಕಂತ್ರಿ ಅಂತ. ನಂಗೆ ವಶು ಭಾಳ ಆಗ್ಯದ್ರಪ್ಪ, ನಡ್ರಿ ಹೋಗೋಣ. ಇಲ್ರಿ, ನಾ ಇನ್ನ ಇಡ್ಲಿ ತಗೊಂಡ್ ಹೋಗ್ಬೇಕ್ರಿ. ನಾ ಇಡ್ಲಿ ತಗೊಂಡ್ ಹೋಗಿಂದ ಅಡಿಗ್ರಿ ಮನ್ಯಾಗ. ಜಲ್ದಿ ಬಾ ಅಂತ ಬೇರೆ ಹೇಳ, ಇಲ್ಲೇ ಒಂದ್ ತಾಸ ಆಯ್ತ್ರಿ. ಏನ ಬೈತಾಳೋ ಏನೋ, ಹೋಗ್ಬೇಕರ್ಪ. ನಾ ಇನ್ನ ಬರೋದ ಆಗ್ಲ್ರಿ, ಮುಂದಿನ ವಾರ ನೋಡಮಂತ ತಗೋರಿ. ಅಬ್ಬೋ, ಇನ್ನ ಇಡ್ಲಿ ಒಲಿ ಮೇಲೆ ಅಡಿಗೆ ಮಾಡ್ತೀರಿ? ಗ್ಯಾಸ್ ಮೇಲೆ ಮಾಡಂಗ್ಲೇನ್ರಿ? ಭಾರಿ ಐತ್ ಬಿಡ್ರಿ ನಿಮ್ಮದು. ಹಂಗ್ಯಾಂಗ್ರಿ, ಗ್ಯಾಸ್ ಹೆಂಗ್ ಮಾಡಿಲಿ ಅಡಿಗೆಗೆ ಬರ್ತದ? ನಾವ್ ಮಾಡಂಗಿಲ್ರಪ್ಪ. ನಾವ್ ಊರಾಗೆಲ್ಲ ಒಲಿ ಮೇಲೆ ಮಾಡ್ತಿದ್ವಿ. ಇಲ್ಲಿ ಬಂದಿದ್ದ ಎಲ್ಲಿ ಒಲಿ ಹಚ್ಚದ ಮಾಡೋದು, ಅದಕ್ಕ ಇಡ್ಲಿ ಒಲಿನೇ ರೀ. ಹೊರಗೆ ಒತ್ತುಗಾಡಾಗಿ ಮೆಣಸಿನ್ಕಾಯಿ ಬಜ್ಜಿ ಮೂಗ್ ಸುರ್ಸ್ಕೊತ ತಿಂದ್ರು ಚಿಂತಿಲ್ಲ, ಇಡ್ಲಿ ಒಲಿ ಮೇಲೆ ಅಡಿಗೆ ಮಾಡ್ತಾನಂತ ಏನ ಅಂದಂಗ ಐತಲ್ರಿ? ಏನಿಲ್ರಿ, ಇನ್ನ ಪದ್ಧತಿ ಭಾರಿ ಇಟ್ರಿ ಹೇಳ್ರಿ. ಹಂಗೆ ಮತ್ ನಿಮ್ ಸಸಿಗೂ ಒಂದ್ ಸ್ವಲ್ಪ ಕಲಿಸ್ಬೇಕಿಲ್ರಿ ಇದೆಲ್ಲ? ಬರ್ಬರ್ತಾ ಕಲಿತಾರ್ರಿ ಅವರು. ನೋಡ್ರಿ, ನಮ್ಗೆ ಎಷ್ಟ್ ಶಕ್ತಿ ಇರ್ತದಲ್ಲ, ನಾವ್ ಇರುತನ ಮಾಡುದ್ರಿ. ಮುಂದ ಅವ್ರಿಗೆ ಬಿಟ್ಟಿದ್ ನೋಡ್ರಿ ಸರ, ಒಲಿ ಮೇಲಾರ ಮಾಡಲ್ರಕ್ಕ, ಗ್ಯಾಸ್ ಮೇಲಾರ ಮಾಡಲ್ರಕ್ಕ, ಬರೀ ಹಾಲು ಸಕ್ರಿಯರ ನೈವೇದ್ಯ ತೋರ್ಸಲ್ರಕ್ಕ. ಅವ್ರವ್ರಿಗೆ ಬಿಟ್ಟಿದ್ರಿ ಅದು. ನಮ್ದು ಎಷ್ಟ್ ಆತದ ನಮ್ ಕೈಲಿ ಮಾಡ್ಕೊತ ಹೋಗೋದ್ ನೋಡ್ರಿ. ಹೌದ್ ಬಿಡ್ರಿ, ಅದು ಕರೆಯದ. ಅಂದಂಗ RCBದು ಅದು ಕಾಲ್ ತುಳಿತಕ್ ಬಲಿ ಆದ್ರಲ್ಲ, ಏನಾಯ್ತೇನ್ರಿ? ಹೋಟೆಲ್ನಾಗ ಕೂತ್ ಮಾತಾಡಮ್ ನಡ್ರಿ. ಸರ, ನಾ ಬರ್ತೀನ್ರಿ. ಇನ್ನ ಪೂಜೆ ಮಾಡ್ಬೇಕು, ಈಗ ಆಗುದಿಲ್ರಿ. ಹೊಟ್ಟಿ ಬೇರೆ ಹಸ್ತದ. ಹೋಗಿನ ದಿನ ಪೂಜೆ ಮಾಡಿ ಊಟ ಮಾಡ್ಬೇಕಂದ್ರ ಲೇಟ್ ಆಗ್ತದಿನ, 12 ಹೊಡಿತದಿನ. ಆಯ್ತು ಹೇಳ್ರಿ, ಹೋಗಿ ಬರ್ರಿ ಸರ, ನೀವು ಹೋಗಿ ಬರ್ರಿ, ನಾವು ಓದ್ತೀವಿ ಹೋಟೆಲ್ಕ. ಏನ್ ನಡ್ಸಿ ತಂದಿ ನೋಡಿದ್ಲಿ? ಎಷ್ಟು ಜಲ್ದಿ ಬಂದ್ರ? ಸುಮ್ಮ ಸಂಜೆ ಕಡೆ ಬರ್ಬೇಕಾಗಿತ್ರಿ. ಯಾಕೆ, ಏನಾಯ್ತು? ಇಡ್ಲಿ ತಂದಿನಂದ್ರ ಬೈದ? ನೀವು 10-11 ಇಡ್ಲಿ ತಂದು ನಾ ಅಡಿಗಿಟ್ಟು ಏನ ಅಂತಾರಲ್ಲ, ಸೂರ್ಯನೇ ಮುಣುಗ್ತದ. ಆಯ್ತಾಳ, ನಾ ಈಗ ತಗೊಂಬಂದಿನಿ. ಆಟೋಕ್ ಹೋಗಿ ಇಡ್ಲಿ ತಂದು ಅಡಿಗೆಗೆ ಇಟ್ಟಿನಿ. ನೀವು ಈಗ ಹೋಗಿ ಸ್ನಾನ ಮಾಡಿ ಪೂಜೆ ಹಾಕಿ ಕೂಡ್ರಿ ಸ್ವಲ್ಪ. ಅಯ್ಯ ತಂದಿ, ನಾ ಹೇಳಿದ್ನಿಲ್ಲ ಲೇಟ್ ಆದ್ರೆ ನಡೀತದ ಅಂತೇಳಿ. ಈಗೇನು ಜಲ್ದಿ ಆಗ್ತದಂದ್ರೇನು? ನಾನು ಎಲ್ಲ 11ಕ್ಕೆ ಇಟ್ಟಿನಿ ಅಡಿಗೆಗಿನ. ಅಡಿಗೆ ಆಗ್ಬೇಕಂದ್ರೆ ಈಗಿನ ಬ್ಯಾಳಿಗೆ ಇಟ್ಟಿನಿ. ಎಲ್ಲ ಆಗೋದು 1-2 ತನೇ ಆಗ್ತದ ಊಟ. ಇಡ್ಲಿ ಒಲೆ ಮೇಲೆ ಅಡಿಗೆ ಮಾಡೋದಂದ್ರೆ ಏನು ಸುಮ್ಮ ತಿಳ್ಕೊಂಡ್ರೇನು? ಮಾಡೋರಿಗೆ ಗೊತ್ತದು. ಅದ್ರಾಗ ಅಕ್ಕಿ ಇಡ್ಲಿ ಹಸಿವು ಕೊಟ್ಬಿಟ್ಟ. ಮಣ್ಣು ಎಷ್ಟು ಹೇಳಿನಿ, ಚಲೋ ಕೊಡವ, ಒಣಗಿದು ಕೊಡು ಅಂತೇಳಿ. ಹ್ಞೂ ರೀ ಅಂತೇಳಿ ಹಸಿವು ಹಾಕಿ ಕಳ್ಸಾಳ. ಅದು ಇಡ್ಲಿ ಒಲಿ ಒತ್ತವಲ್ದು. ಸೀರೆ ಒಣಗಿಲ್ಲ, ಒದ್ದಿ ಉಟ್ಕೊಂಡಿನಿ. ನನಗೆ ಗೊತ್ತದು. ಹೋಗ್ರಿ ನೀವು ಮಾಡಿ ಪೂಜೆ ಮಾಡೋರು ಬಡನಿ. ಸಿಟ್ಟಿಗೇರ್ಬಾಡು, ಅಡಿಗೆ ತಾಳ್ಮೆಯಿಂದ ಮಾಡು. ಸಿಟ್ಟಿಗೇರಿ ಹಿಂಗ್ ಮಾಡಿದ್ರ ದೇವ್ರಿಗೆ ಮುಟ್ತದ ಅನ್ನೋದೇನಾರ. ತಾಳ್ಮೆಯಿಂದ ಪ್ರೀತಿಯಿಂದ ಮಾಡ್ಬೇಕಪ್ಪ ಮಡಿಲಿ ಅಡಿಗೆ. ನಾ ಮಾಡ್ತೀನಿ. ಈಗ ನಾ ತಾಳ್ಮೆಯಿಂದ ಮಾಡ್ತೀನಿ. ಈಗ ನೀವೇನು ಸ್ನಾನ ಮಾಡಿ ಪೂಜೆ ಕೊಡ್ತಿಲ್ಲ, ಅವಾಗ ನೀವು ಸ್ವಲ್ಪ ತಾಳ್ಮೆ ತಗೋರಪ್ಪ. ಯಪ್ಪ, ನೀ ಸಿಟ್ಟಿಗೇರ್ತಿ ಅಂತಾನೆ ನಾ ಎಷ್ಟು ಸಿಟ್ಟಿಗೇರೋದು ನಡೆದದ ಇಲ್ಲಿ. ಎಷ್ಟು ಹೇಳಿ ನೀವು ತಂದಿನ ಹೋಗ್ಬೇಡ್ರಪ್ಪ, ವಾಕಿಂಗ್ ಬಿಡ್ರಿ ಅಂತೇಳಿ. 8 ಪೂಜೆ ಮುಗಿಸಿದ್ರೆ ಆತಿದ್ದಿಲ್ಲ ತೀರಾ. ಆಯ್ತಾಯ್ತು, ಈಗ ಆಗ್ಯದ. ಇದು ಮಾಡ್ಕೊತ ಕೂಡ್ಬಿಡ. ಲೇಟ್ ಆದ್ರಾಗಲಕ್ಕ ಪದ್ಧತಿ ಬಿಡ್ಬೇಡ. ಆಯ್ತು, ಎಲ್ಲ ಮಾಡು. ಕರೆಸು, ಚಟ್ನಿ, ಕೋಸಂಬರಿ ಏನೇನು ಮಾಡ್ಬೇಕಲ್ಲ ಎಲ್ಲ ಮಾಡಿ. ಬುರ್ಬುರಿ ಅದು ಯಾವುದು ಬಿಡ್ಬೇಕು ಹೋಗ್ಬೇಡ. ಆಯ್ತು ಹೇಳ್ರಿ, ಎಲ್ಲ ಮಾಡ್ತೀನಿ ಅಂತ. ಹಂಗೆ ಶಿಸ್ತು ಬಡದನೆ ಹೊಟ್ಟೆ ಹೆಂಗೆ ಕಳ್ಸ್ಯಾರ ನೋಡಿ. ಏನ ಅಂದೆಲ್ಲ? ಏನಿಲ್ಲ, ಮತ್ತೆಲ್ಲ ಪದ್ಧತಿ ಮಾಡಬೇಕಲ್ರಿ, ನೈವೇದ್ಯಕ ಅಂದೆ. ಗೊತ್ತಾಯ್ತಿಲ್ರಿ, ನಮ್ಮ ಪದ್ಧತಿ ಪ್ರಕಾರ ಎಲ್ಲ ಅಡಿಗೆ ಮಾಡಿ ತಿನ್ನೋದರ್ಧ ಕೆಡ್ಸೋದರ್ಧ ರೀ ನಮ್ಮ ಮಂದಿ. ಹಂಗಾಗಿ 4 ಎಕರೆ ಹೊಲ ಡಮಾರ್ ಆಗ್ಯದ್ರಿ ನಮ್ಮದಿ. ನಾಳೆ ಬೆಂಗಳೂರು ಸಸಿ ಬರ್ತಾಳ್ರಿ, ನಮ್ಮ ಸಸಿ ಬರಾಕಿದ್ದಾಳ. ಅದ್ರದ್ದು ಹಾಕ್ತೀನಂತ, ತಪ್ಪದೆ ನೋಡ್ರಿ ಆಯ್ತು ವಿಡಿಯೋನ. ಹಂಗೆ ನಿಮ್ಮ ಮನಸ್ಸಿಗೆ ನಾ ಕಮೆಂಟ್ ಮೂಲಕ ತಿಳಿಸ್ರಿ. ನಿನ್ನೆ ನೋಡ್ರಿ ಒಂದು ವಿಡಿಯೋಕ್ಕೆ, ಏಕಾದಶಿ ವಿಡಿಯೋಕ್ಕೆ ಎಷ್ಟು ಚಂದ ಕಮೆಂಟ್ ಬರ್ತಿರಲ್ಲ. ಓದ್ಲಿಕ್ಕೆ ಭಾಳ ಖುಷಿ ಅನಿಸ್ತದ್ರಿ ನಮಗೆ. ಅದಕ್ಕೆ ಹೇಳೋದ್ರಿ, ಕಮೆಂಟ್ ಬರ್ದು ಹಾಕ್ರಿ. ಹಿಂಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಸ್ವಲ್ಪ ಶೇರ್ ಮಾಡ್ರಿ. ಯಾವ್ದ್ಯಾವ್ದು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡೋರಿಗೆ ಸಪೋರ್ಟ್ ಮಾಡ್ತೀರಂತ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡ್ರಿ. ಒಂದು ಸ್ವಲ್ಪ ನಮ್ದೇನು ಅಸ್ಲಿ ಪದ ಇರಂಗಿಲ್ರಿ ಇದ್ರಾಗ. ಭಾಳ ಅಂದ್ರೆ ನಿನ್ನವನು ಅದು ಅಂತ ಉತ್ತರ ಕರ್ನಾಟಕ ಭಾಷೆ ಕಾಮನ್ ಅಲ್ರಿ, ಅದು ಒಂದು ಯೂಸ್ ಮಾಡಿರ್ತೀವಿ. ದಯವಿಟ್ಟು ಹೊಟ್ಟೆಗೆ ಹಾಕೋರಿ, ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ಹಂಗೆ ಬಾಜುಕಿನ ಗಂಟೆ ಟನ್ ಅಂತ ಹೊಡಿರಿ. ನಾ ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.